ಬ್ರಾಂಡ್ ಬೆಂಗಳೂರು ಮಾಡಬೇಕು, ಇಲ್ಲಿನ ರಸ್ತೆ ಗುಂಡಿಗಳನ್ನು ಮುಚ್ಚಾಕಿ ಅಂತ ಹೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಡೆಡ್ಲೈನ್ ಮೇಲೆ ಡೆಡ್ಲೈನ್. ಆದರೆ ಬಿಬಿಎಂಪಿ ಅಧಿಕಾರಿಗಳ ಕಳ್ಳಾಟ ಎಷ್ಟರ ಮಟ್ಟಿಗಿದೆ ಅಂತಂದ್ರೆ ರಿಪಬ್ಲಿಕ್ ಕನ್ನಡದ ರಿಯಾಲಿಟಿ ಚೆಕ್ನಲ್ಲಿ ಅದು ಬಟಾ ಬಯಲಾಗಿದೆ. ಅದೇ ಹಳೆ ಕಿತ್ತೋಗಿರೋ ರಸ್ತೆ, ಅದೇ ರಸ್ತೆಗೆ ಮತ್ತೆ ಮತ್ತೆ ಹೊಸ ಬಿಲ್. ರಿಪಬ್ಲಿಕ್ ಕನ್ನಡದ ರಿಯಾಲಿಟಿ ಚೆಕ್ನಲ್ಲಿ ಅಧಿಕಾರಿಗಳ ಕಳ್ಳಾಟ ಬಯಲಾಗಿದೆ. ಹಳೆಯ ರಸ್ತೆ ಗುಂಡಿಗಳನ್ನು ಅಗೆದು ಅದನ್ನು ಮತ್ತೆ ಮುಚ್ಚೋ ಪ್ರಯತ್ನ ಹೊಸ ಬಿಲ್ಗಾಗಿ. ಇದು ಬ್ರ್ಯಾಂಡ್ ಬೆಂಗಳೂರು ಯೋಜನೆಯ ಅಸಲಿ ಸ್ವರೂಪ. ರಿಪಬ್ಲಿಕ್ ಕನ್ನಡ ಸತತವಾಗಿ ಬೆಂಗಳೂರಿನ ರಸ್ತೆಗಳ ಪರಿಸ್ಥಿತಿಯ ಅನಾವರಣವನ್ನು ರಿಯಾಲಿಟಿ ಚೆಕ್ ಮೂಲಕ ನಿಮ್ಮ ಮುಂದೆ ಇಡ್ತಾ ಇದೆ. ನಾವು ಕಳೆದ ಕೆಲವೇ ದಿನಗಳ ಹಿಂದೆ ಗಮನಿಸಿದ್ವಿ, ಖುದ್ದು ಡಿಸಿಎಂ ಡಿಕೆ ಶಿವಕುಮಾರ್ ಅವರೇ ಕೈಯಲ್ಲಿ ಹಾರೆ ಗುದ್ದಲಿ ಹಿಡ್ಕೊಂಡು ರಸ್ತೆ ಗುಂಡಿಗಳನ್ನು ಮುಚ್ಚೋ ಪ್ರಯತ್ನಕ್ಕೆ ಮುಂದಾಗಿದ್ದು. ಹಾಗೆ ಈ ಪರಿಸ್ಥಿತಿಗಳು ಸುಧಾರಿಸೋವರೆಗೂ ಕೂಡ ಅಧಿಕಾರಿಗಳು ಕೆಲಸ ಸ್ಟಾಪ್ ಮಾಡೋ ಹಾಗಿಲ್ಲ ಅಂತ ಹೇಳಿ ಖಡಕ್ ವಾರ್ನಿಂಗ್ ಕೂಡ ಕೊಟ್ಟಿದ್ರು. ಆದರೆ ಸರ್ಕಾರದ ವಾರ್ನಿಂಗಿಗೆ ಅಧಿಕಾರಿಗಳು ಬಗ್ಗೋ ಹಾಗೆ ಕಾಣ್ತಾ ಇಲ್ಲ. ಕೆಲಸ ಮಾಡೋದ್ರ ಬದಲು ಕಳ್ಳಾಟ. ಅಲ್ಲಿನ ಪರಿಸ್ಥಿತಿ ಯಾವ ರೀತಿ ಇದೆ, ಶಾಂತಿನಗರ, ಬೆಂಗಳೂರಿನ ಶಾಂತಿನಗರದ ರಸ್ತೆಗಳ ಪರಿಸ್ಥಿತಿ ಯಾವ ರೀತಿ ಇದೆ, ಇದರ ಒಂದು ಪ್ರತ್ಯಕ್ಷ ವರದಿ ನೀಡಿದ್ದಾರೆ ನಮ್ಮ ಪ್ರತಿನಿಧಿ. ಗಮನಿಸಿ. ರಾಜಧಾನಿ ಬೆಂಗಳೂರಿನ ರಸ್ತೆ ಗುಂಡಿಯಿಂದ ಒಂದ್ ಕಡೆ ವಾಹನ ಸವಾರರು ಕಷ್ಟಪಡ್ತಾ ಇದ್ದಾರೆ, ಮತ್ತೊಂದು ಕಡೆ ಈ ಒಂದು ರಸ್ತೆಯಲ್ಲಿ ಸ್ಥಳೀಯರು ಓಡಾಡೋದಕ್ಕೂ ಕೂಡ ಕಷ್ಟಪಡ್ತಾ ಇದ್ದಾರೆ. ನಾನಿರುವಂಥದ್ದು ಶಾಂತಿನಗರ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿರುವಂಥ ಸ್ವಸ್ತಿಕ್ ರಸ್ತೆಯಲ್ಲಿ. ರಸ್ತೆಯ ಪರಿಸ್ಥಿತಿಯನ್ನು ಒಮ್ಮೆ ನೋಡಿದ್ರೆ ನಿಜಕ್ಕೂ ಬೇಸರ ಆಗುತ್ತೆ. ಕಳೆದ 15-20 ದಿನಗಳಿಂದ ಈ ರಸ್ತೆಯ ದುಸ್ಥಿತಿ ಇದೇ ರೀತಿಯಾಗಿದೆ. ಹೊಸ ರಸ್ತೆಯನ್ನು ಹಾಕ್ತೀನಿ ಅಂತ ಬಿಬಿಎಂಪಿ ಅಧಿಕಾರಿಗಳು ಇರುವಂತಹ ಒಳ್ಳೆ ರಸ್ತೆಯನ್ನು ಕಿತ್ತು ಈ ರೀತಿ ದುಸ್ಥಿತಿಯನ್ನ ಮಾಡಿದ್ದಾರೆ. ವೆಹಿಕಲ್ಸ್ ಬಿಡಿ, ಇಲ್ಲಿ ಓಡಾಡೋ ಪ್ರಶ್ನೆನೇ ಇಲ್ಲ. ಅಟ್ಲೀಸ್ಟ್ ನಡ್ಕೊಂಡು ಹೋಗೋಣ ಅನ್ನೋರ್ಗೂ ಕೂಡ ಇಲ್ಲಿ ಕಷ್ಟ ಆಗುತ್ತೆ. ಒಂದ್ ಕಡೆ ಮಣ್ಣಿನ ರಾಶಿ, ಮತ್ತೊಂದು ಕಡೆ ಜಲ್ಲಿಕಲ್ಲಿನ ರಾಶಿ. ನಡ್ಕೊಂಡು ಹೋಗ್ಬೇಕಾದ್ರೂ ಕೂಡ ಸರ್ಕಸ್ ಮಾಡುವಂತಹ ಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ. ಇಡೀ ಒಂದು ರಸ್ತೆ ಏನಿದೆ ಕಂಪ್ಲೀಟ್ ಆಗಿ ಹಾಳಾಗಿರುವಂಥದ್ದು. ಅಂದ್ರೆ ಇರುವಂತಹ ಕಾಂಕ್ರೀಟ್ ರಸ್ತೆ, ಚೆನ್ನಾಗಿರುವಂತಹ ರಸ್ತೆನ ಅಗೆದು ಮತ್ತೊಂದ್ಸತಿ ಬಿಲ್ ಆದ್ರೆ ಲಕ್ಷಾಂತರ ರೂಪಾಯಿ ಬರುತ್ತಲ್ಲ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಈ ರಸ್ತೆನ ಈ ರೀತಿ ಮಾಡಿದ್ದಾರಾ ಗೊತ್ತಿಲ್ಲ. ಬಿಬಿಎಂಪಿ ಅವರು ಹೇಳ್ತಾರೆ ಅಭಿವೃದ್ಧಿ ಕೆಲಸವನ್ನ ಮಾಡ್ತೀವಿ ಅಂತ. ಆದರೆ ಅಭಿವೃದ್ಧಿ ಕೆಲಸದ ಹೆಸರಿನಲ್ಲಿ ಲಕ್ಷಾಂತರ ರೂಪಾಯಿ ಬಿಲ್ ಮಾಡೋದೇ ಇವರು ಟಾರ್ಗೆಟ್ ಅನ್ನೋದನ್ನ ನಾವಿಲ್ಲಿ ನೋಡಬೇಕಾಗುತ್ತೆ. ನಾವು ಮಾತಾಡಿಸಿದಂತಹ ಸಂದರ್ಭದಲ್ಲಿ ಸ್ಥಳೀಯರು ಕೊಟ್ಟಂತಹ ಮಾಹಿತಿ ಪ್ರಕಾರ ಈ ರಸ್ತೆ ಚೆನ್ನಾಗೇ ಇತ್ತು, ಕಾಂಕ್ರೀಟ್ ರಸ್ತೆ ಆಗಿತ್ತು, 4 ವರ್ಷದ ಹಿಂದೆ ಅಷ್ಟೇ ಹಾಕಿದ್ರು. ಆದರೆ ಈಗ ಏಕಾಏಕಿ ಚೆನ್ನಾಗಿರುವಂತಹ ರಸ್ತೆಯನ್ನ ಅಗ್ದಿದ್ದಾರೆ. ಎಲ್ಲೋ ಒಂದ್ ಕಡೆ ಇದು ಬಿಲ್ ಮಾಡುವಂತಹ ಪ್ರಯತ್ನ ಇರ್ಬೋದು. 15-20 ದಿನದಿಂದನೂ ಕೂಡ ಇದೇ ರೀತಿಯಾಗಿ ರಸ್ತೆಯ ಪರಿಸ್ಥಿತಿ ಇದೆ. ವೆಹಿಕಲ್ಸ್ ಯಾವುದು ಕೂಡ ಬರ್ತಾ ಇಲ್ಲ. ವೆಹಿಕಲ್ಸ್ 2 ವೀಲರ್ ಹೋಗೋದಕ್ಕೂ ಕೂಡ ಕಷ್ಟಕರವಾಗ್ತಾ ಇದೆ. ಮತ್ತೊಂದು ಕಡೆ ನಡೆಯೋಣ ಅಂದ್ರೂ ಕೂಡ ಅದಕ್ಕೂ ಹರಸಾಹಸ ಪಡುವಂತಹ ಸ್ಥಿತಿ ನಮ್ಮದಾಗಿದೆ. ರಾತ್ರಿ ಆದ್ರಂತೂ ಇದರ ಒಂದು ಸಮಸ್ಯೆ ಜಾಸ್ತಿ ಆಗುತ್ತೆ. ಒಂದು ಚಿಕ್ಕ ಮಳೆ ಬಂದರೂ ಕೂಡ ಕೆಸರು ಗದ್ದೆಯ ರೀತಿಯಲ್ಲಿ ರಸ್ತೆ ಎಲ್ಲ ಆಗುತ್ತೆ ಅನ್ನೋದನ್ನ ಇಲ್ಲಿರುವಂಥವರು ಹೇಳಿರುವಂಥದ್ದು. ಒಟ್ಟಾರೆ ಬಿಬಿಎಂಪಿ ಆಯುಕ್ತರು ಇಂತಹ ರಸ್ತೆಯ ಬಗ್ಗೆ, ಇಂಜಿನಿಯರ್ಗಳ ಬಗ್ಗೆ, ಅಧಿಕಾರಿಗಳ ಬಗ್ಗೆ ಗಮನವನ್ನು ವಹಿಸಬೇಕಾಗುತ್ತೆ. ಯಾಕಾಗಿ ಈ ಸರಿಯಾಗಿ ಇರುವಂತಹ ರಸ್ತೆಯನ್ನ ಅಗೆದು ಮತ್ತೊಂದು ರಸ್ತೆನ ಹಾಕೋದಕ್ಕೆ ಮುಂದಾಗಿದ್ದಾರೆ ಅಂತ. ಕ್ಯಾಮರಾ ಪರ್ಸನ್ ಮಧು ಆರ್ಯ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬ್ರಾಂಡ್ ಬೆಂಗಳೂರು ಮಾಡಬೇಕು, ಇಲ್ಲಿನ ರಸ್ತೆ ಗುಂಡಿಗಳನ್ನು ಮುಚ್ಚಾಕಿ ಅಂತ ಹೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಡೆಡ್ಲೈನ್ ಮೇಲೆ ಡೆಡ್ಲೈನ್. ಆದರೆ ಬಿಬಿಎಂಪಿ ಅಧಿಕಾರಿಗಳ ಕಳ್ಳಾಟ ಎಷ್ಟರ ಮಟ್ಟಿಗಿದೆ ಅಂತಂದ್ರೆ ರಿಪಬ್ಲಿಕ್ ಕನ್ನಡದ ರಿಯಾಲಿಟಿ ಚೆಕ್ನಲ್ಲಿ ಅದು ಬಟಾ ಬಯಲಾಗಿದೆ. ಅದೇ ಹಳೆ ಕಿತ್ತೋಗಿರೋ ರಸ್ತೆ, ಅದೇ ರಸ್ತೆಗೆ ಮತ್ತೆ ಮತ್ತೆ ಹೊಸ ಬಿಲ್. ರಿಪಬ್ಲಿಕ್ ಕನ್ನಡದ ರಿಯಾಲಿಟಿ ಚೆಕ್ನಲ್ಲಿ ಅಧಿಕಾರಿಗಳ ಕಳ್ಳಾಟ ಬಯಲಾಗಿದೆ. ಹಳೆಯ ರಸ್ತೆ ಗುಂಡಿಗಳನ್ನು ಅಗೆದು ಅದನ್ನು ಮತ್ತೆ ಮುಚ್ಚೋ ಪ್ರಯತ್ನ ಹೊಸ ಬಿಲ್ಗಾಗಿ. ಇದು ಬ್ರ್ಯಾಂಡ್ ಬೆಂಗಳೂರು ಯೋಜನೆಯ ಅಸಲಿ ಸ್ವರೂಪ. ರಿಪಬ್ಲಿಕ್ ಕನ್ನಡ ಸತತವಾಗಿ ಬೆಂಗಳೂರಿನ ರಸ್ತೆಗಳ ಪರಿಸ್ಥಿತಿಯ ಅನಾವರಣವನ್ನು ರಿಯಾಲಿಟಿ ಚೆಕ್ ಮೂಲಕ ನಿಮ್ಮ ಮುಂದೆ ಇಡ್ತಾ ಇದೆ. ನಾವು ಕಳೆದ ಕೆಲವೇ ದಿನಗಳ ಹಿಂದೆ ಗಮನಿಸಿದ್ವಿ,
ಖುದ್ದು DCM DK ಶಿವಕುಮಾರ್ ಅವರೇ ಕೈಯಲ್ಲಿ ಹಾರೆ ಗುದ್ದಲಿ ಹಿಡ್ಕೊಂಡು ರಸ್ತೆ ಗುಂಡಿಗಳನ್ನು ಮುಚ್ಚೋ ಪ್ರಯತ್ನಕ್ಕೆ ಮುಂದಾಗಿದ್ರು. ಹಾಗೆ ಈ ಪರಿಸ್ಥಿತಿಗಳು ಸುಧಾರಿಸೋವರೆಗೂ ಕೂಡ ಅಧಿಕಾರಿಗಳು ಕೆಲಸ ಸ್ಟಾಪ್ ಮಾಡೋ ಹಾಗಿಲ್ಲ ಅಂತ ಹೇಳಿ ಖಡಕ್ ವಾರ್ನಿಂಗ್ ಕೂಡ ಕೊಟ್ಟಿದ್ರು. ಆದರೆ ಸರ್ಕಾರದ ವಾರ್ನಿಂಗಿಗೆ ಅಧಿಕಾರಿಗಳು ಬಗ್ಗೋ ಹಾಗೆ ಕಾಣ್ತಾ ಇಲ್ಲ. ಕೆಲಸ ಮಾಡೋದ್ರ ಬದಲು ಕಳ್ಳಾಟ. ಅಲ್ಲಿನ ಪರಿಸ್ಥಿತಿ ಯಾವ ರೀತಿ ಇದೆ, ಶಾಂತಿನಗರ, ಬೆಂಗಳೂರಿನ ಶಾಂತಿನಗರದ ರಸ್ತೆಗಳ ಪರಿಸ್ಥಿತಿ ಯಾವ ರೀತಿ ಇದೆ, ಇದರ ಒಂದು ಪ್ರತ್ಯಕ್ಷ ವರದಿ ನೀಡಿದ್ದಾರೆ ನಮ್ಮ ಪ್ರತಿನಿಧಿ, ಗಮನಿಸಿ. ರಾಜಧಾನಿ ಬೆಂಗಳೂರಿನ ರಸ್ತೆ ಗುಂಡಿಯಿಂದ ಒಂದ್ ಕಡೆ ವಾಹನ ಸವಾರರು ಕಷ್ಟಪಡ್ತಾ ಇದ್ರೆ, ಮತ್ತೊಂದು ಕಡೆ ಈ ಒಂದು ರಸ್ತೆಯಲ್ಲಿ ಸ್ಥಳೀಯರು ಓಡಾಡೋದಕ್ಕೂ ಕೂಡ ಕಷ್ಟಪಡ್ತಾ ಇದ್ದಾರೆ. ನಾನಿರುವಂಥದ್ದು ಶಾಂತಿನಗರ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿರುವಂಥ ಸ್ವಸ್ತಿಕ್ ರಸ್ತೆಯಲ್ಲಿ. ರಸ್ತೆಯ ಪರಿಸ್ಥಿತಿಯನ್ನು ಒಮ್ಮೆ ನೋಡಿದ್ರೆ ನಿಜಕ್ಕೂ ಬೇಸರ ಆಗುತ್ತೆ. ಕಳೆದ 15-20 ದಿನಗಳಿಂದ ಈ ರಸ್ತೆಯ ದುಸ್ಥಿತಿ ಇದೇ ರೀತಿಯಾಗಿದೆ. ಹೊಸ ರಸ್ತೆಯನ್ನು ಹಾಕ್ತೀನಿ ಅಂತ BBMP ಅಧಿಕಾರಿಗಳು ಇರುವಂತಹ ಒಳ್ಳೆ ರಸ್ತೆಯನ್ನು ಕಿತ್ತು ಈ ರೀತಿ ದುಸ್ಥಿತಿಯನ್ನ ಮಾಡಿದ್ದಾರೆ. ವೆಹಿಕಲ್ಸ್ ಬಿಡಿ, ಇಲ್ಲಿ ಓಡಾಡೋ ಪ್ರಶ್ನೆನೇ ಇಲ್ಲ. ಅಟ್ಲೀಸ್ಟ್ ನಡ್ಕೊಂಡು ಹೋಗೋಣ ಅನ್ನೋರ್ಗೂ ಕೂಡ ಇಲ್ಲಿ ಕಷ್ಟ ಆಗುತ್ತೆ. ಒಂದ್ ಕಡೆ ಮಣ್ಣಿನ ರಾಶಿ, ಮತ್ತೊಂದು ಕಡೆ ಜಲ್ಲಿಕಲ್ಲಿನ ರಾಶಿ. ನಡ್ಕೊಂಡು ಹೋಗ್ಬೇಕಾದ್ರೂ ಕೂಡ ಸರ್ಕಸ್ ಮಾಡುವಂತಹ ಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ. ಇಡೀ ಒಂದು ರಸ್ತೆ ಏನಿದೆ ಕಂಪ್ಲೀಟ್ ಆಗಿ ಹಾಳಾಗಿರುವಂಥದ್ದು. ಅಂದ್ರೆ ಇರುವಂತಹ ಕಾಂಕ್ರೀಟ್ ರಸ್ತೆ, ಚೆನ್ನಾಗಿರುವಂತಹ ರಸ್ತೆನ ಅಗೆದು ಮತ್ತೊಂದ್ಸತಿ ಬಿಲ್ ಆದ್ರೆ ಲಕ್ಷಾಂತರ ರೂಪಾಯಿ ಬರುತ್ತಲ್ಲ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಈ ರಸ್ತೆನ ಈ ರೀತಿ ಮಾಡಿದ್ದಾರಾ ಗೊತ್ತಿಲ್ಲ. BBMP ಅವರು ಹೇಳ್ತಾರೆ ಅಭಿವೃದ್ಧಿ ಕೆಲಸವನ್ನ ಮಾಡ್ತೀವಿ ಅಂತ. ಆದರೆ ಅಭಿವೃದ್ಧಿ ಕೆಲಸದ ಹೆಸರಿನಲ್ಲಿ ಲಕ್ಷಾಂತರ ರೂಪಾಯಿ ಬಿಲ್ ಮಾಡೋದೇ ಇವರು ಟಾರ್ಗೆಟ್ ಅನ್ನೋದನ್ನ ನಾವಿಲ್ಲಿ ನೋಡಬೇಕಾಗುತ್ತೆ. ನಾವು ಮಾತಾಡಿಸಿದಂತಹ ಸಂದರ್ಭದಲ್ಲಿ ಸ್ಥಳೀಯರು ಕೊಟ್ಟಂತಹ ಮಾಹಿತಿ ಪ್ರಕಾರ ಈ ರಸ್ತೆ ಚೆನ್ನಾಗೇ ಇತ್ತು, ಕಾಂಕ್ರೀಟ್ ರಸ್ತೆ ಆಗಿತ್ತು, 4 ವರ್ಷದ ಹಿಂದೆ ಅಷ್ಟೇ ಹಾಕಿದ್ರು. ಆದರೆ ಈಗ ಏಕಾಏಕಿ ಚೆನ್ನಾಗಿರುವಂತಹ ರಸ್ತೆಯನ್ನ ಅಗದಿದ್ದಾರೆ. ಎಲ್ಲೋ ಒಂದ್ ಕಡೆ ಇದು ಬಿಲ್ ಮಾಡುವಂತಹ ಪ್ರಯತ್ನ ಇರ್ಬೋದು. 15-20 ದಿನದಿಂದನೂ ಕೂಡ ಇದೇ ರೀತಿಯಾಗಿ ರಸ್ತೆಯ ಪರಿಸ್ಥಿತಿ ಇದೆ. ವೆಹಿಕಲ್ಸ್ ಯಾವುದು ಕೂಡ ಬರ್ತಾ ಇಲ್ಲ. ವೆಹಿಕಲ್ಸ್ 2 ವೀಲರ್ ಹೋಗೋದಕ್ಕೂ ಕೂಡ ಕಷ್ಟಕರವಾಗ್ತಾ ಇದೆ. ಮತ್ತೊಂದು ಕಡೆ ನಡೆಯೋಣ ಅಂದ್ರೂ ಕೂಡ ಅದಕ್ಕೂ ಹರಸಾಹಸ ಪಡುವಂತಹ ಸ್ಥಿತಿ ನಮ್ಮದಾಗಿದೆ. ರಾತ್ರಿ ಆದ್ರಂತೂ ಇದರ ಒಂದು ಸಮಸ್ಯೆ ಜಾಸ್ತಿ ಆಗುತ್ತೆ. ಒಂದು ಚಿಕ್ಕ ಮಳೆ ಬಂದರೂ ಕೂಡ ಕೆಸರು ಗದ್ದೆಯ ರೀತಿಯಲ್ಲಿ ರಸ್ತೆ ಎಲ್ಲ ಆಗುತ್ತೆ ಅನ್ನೋದನ್ನ ಇಲ್ಲಿರುವಂಥವರು ಹೇಳಿರುವಂಥದ್ದು. ಒಟ್ಟಾರೆ BBMP ಆಯುಕ್ತರು ಇಂತಹ ರಸ್ತೆಯ ಬಗ್ಗೆ, ಇಂಜಿನಿಯರ್ಗಳ ಬಗ್ಗೆ, ಅಧಿಕಾರಿಗಳ ಬಗ್ಗೆ ಗಮನವನ್ನು ವಹಿಸಬೇಕಾಗುತ್ತೆ. ಯಾಕಾಗಿ ಈ ಸರಿಯಾಗಿ ಇರುವಂತಹ ರಸ್ತೆಯನ್ನ ಅಗೆದು ಮತ್ತೊಂದು ರಸ್ತೆನ ಹಾಕೋದಕ್ಕೆ ಮುಂದಾಗಿದ್ದಾರೆ ಅಂತ. ಕ್ಯಾಮ್ರಾ ಪರ್ಸನ್ ಮಧು ಆರ್ಯ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.